ತುಂಬ ಜನರಿಗೆ ನಾವು ಇದು ಹೇಳಿದರೆ ತುಂಬ ಆಶ್ಚರ್ಯ ಆಗ್ಬೋದು. ಈ ಥರ ಒಂದು ವಿಷಯ ಇದೆ ಅಂತ ಗೊತ್ತಾದರೆ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು. ಏನು ಅಂತಂದರೆ, ತುಂಬ ವರ್ಷಗಳಿಂದ ಆಂಧ್ರ ಪ್ರದೇಶದಲ್ಲಿ ಅಲ್ಲೊಂದು ಕ್ರಮ ಇದೆ. ಏನು ಅಂತ ಕೇಳಿದರೆ, ಪ್ರತಿ ವರ್ಷ ಜನವರಿ 1ನೇ ತಾರೀಕು ಬಂತು ಅಂತಂದರೆ, ಆ 1ನೇ ತಾರೀಕು ಜನವರಿ 1ನೇ ತಾರೀಕು ಪ್ರತಿ ವರ್ಷ ಮುಖ್ಯಮಂತ್ರಿ ಮನೆಯಲ್ಲಿ ಮತ್ತು ರಾಜ್ಯಪಾಲರ ಮನೆಯಲ್ಲಿ ರಾಜಭವನದಲ್ಲಿ ಎರಡು ಕಡೆಗೂ ಮುಖ್ಯಮಂತ್ರಿಗಳಿಗೂ ರಾಜ್ಯಪಾಲರಿಗೂ ಇಬ್ಬರಿಗೂ ಸಹ ವೇದಾಶೀರ್ವಚನ ಅಂತ ಒಂದು ನಡೆಯುತ್ತೆ. ಅಂದರೆ ಆವತ್ತಿನ ದಿವಸ 1ನೇ ತಾರೀಕು ಜನವರಿ 1ನೇ ತಾರೀಕು ಅಂದರೆ ಅದು ಹೊಸ ವರ್ಷ, ವ್ಯವಹಾರದ ಪ್ರಕಾರ ಅದು ಹೊಸ ವರ್ಷ. ಆದ್ದರಿಂದ ಆ 1ನೇ ತಾರೀಕು ವೇದ ಪಂಡಿತರು ಆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗುವುದು ಅಥವಾ ತದನಂತರ ರಾಜ್ಯಪಾಲರ ಮನೆಗೆ ಹೋಗಿ ಅಲ್ಲಿ ಒಂದಿಷ್ಟು ವೇದವನ್ನು ಪಠನ ಮಾಡಿ ಅವರಿಗೆ ವೇದಾಶೀರ್ವಚನವನ್ನು ಮಾಡುವುದು ಅನ್ನೋದು ಇದ್ದೇ ಇರುತ್ತೆ. ಆ ತುಂಬ ವರ್ಷಗಳಿಂದ ಅದು ಹಾಗೆ ನಡ್ಕೊಂಡು ಬರ್ತಾ ಇದೆ. ಇವತ್ತಿಗೂ ಸಹ ಅದು ನಡೀತಾ ಇದೆ. ಮತ್ತು ಅದರೊಳಗೆ ಈ ಪಾರ್ಟಿ ಆ ಪಾರ್ಟಿ ಅಂತ ವ್ಯತ್ಯಾಸ ಇಲ್ಲ. ಯಾವ ಪಾರ್ಟಿ ಮುಖ್ಯಮಂತ್ರಿ ಬಂದರೂ ಅದು ನಡೀತೆ. ಯಾಕಂದರೆ ಅದು ನಡೀಬೇಕು ಅನ್ನೋದು ಹಿಂದಿಂದ ಬಂದಿರುವಂತಹ ಕ್ರಮ ಅಲ್ಲ. ಈ ಪಾರ್ಟಿಯವರಾದರೆ ಮಾಡಿಸ್ಕೊಳ್ತಾರೆ, ಬೇರೆ ಪಾರ್ಟಿಯವರು ಮಾಡಿಸ್ತಾರಾ ಅಂತಂದರೆ, ಯಾವ ಪಾರ್ಟಿಯವರು ಬಂದರೂ ಇದನ್ನು ಮಾಡಿಸ್ಕೊಳ್ಬೇಕು. ಅವತ್ತಿನ ದಿವಸ ಅಲ್ಲಿ ಬಂದು ಕೂತ್ಕೊಳ್ಬೇಕು, ಆ 1ನೇ ತಾರೀಕು ಅಲ್ಲಿ ಬಂದು ಕೂತ್ಕೊಳ್ಬೇಕು, ವೇದ ಪಂಡಿತರ ಆಶೀರ್ವಚನ ಪಡ್ಕೊಳ್ಬೇಕು ಅನ್ನೋದು ಹಿಂದಿಂದಲೂ ಸಹ ಬಂದಿದೆ. ಅದು ಆ ಕ್ರಮ ಅಲ್ಲಿದೆ ಇವತ್ತಿಗೂ ಸಹ. ಹಾಗಾಗಿ ಆ ಒಂದು ಕ್ರಮ, ಅಂತಹ ಒಂದು ಕ್ರಮ ಅಲ್ಲಿ ಅನುಸರಣೆ ಮಾಡ್ಕೊಂಡು ಬರಲಾಗ್ತಿದೆ ಅಂತಹ ಒಂದು ಕ್ರಮವನ್ನು. ಅದೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಒಂದು ವ್ಯವಹಾರದ ಪ್ರಕಾರ 1ನೇ ತಾರೀಕು ವರ್ಷದ ಪ್ರಾರಂಭ ಆದ್ದರಿಂದ ಆ ಒಂದು ದಿವಸ ಈ ವೇದಪೂರ್ವಕವಾಗಿ ಆಶೀರ್ವಾದವನ್ನು ಪಡ್ಕೊಂಡ್ರೆ ತದನಂತರ ಎಲ್ಲವೂ ಸಹ ಸುಗಮವಾಗಿ ಆ ವೇದಪುರುಷ ಅನುಗ್ರಹದಿಂದ, ಆ ಭಗವದ್ ಅನುಗ್ರಹದಿಂದ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಹಿಂದಿನಿಂದಲೂ ಸಹ ಈ ಒಂದು ಕ್ರಮ ನಡ್ಕೊಂಡು ಬರ್ತಾ ಇದೆ. ಅದರಿಂದ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ, ಆ ವೇದಗಳು ಒಂದು ಪ್ರಾಶಸ್ತ್ಯ, ವೇದಗಳು ಒಂದು ಮಹತ್ವ ಅಂತಹದ್ದು, ಮತ್ತು ವೇದಗಳಿಗೆ ಎಂತಹ ಒಂದು ಗೌರವ ಸಿಗಬೇಕು ಅನ್ನುವುದನ್ನು ಹೇಳಲಿಕ್ಕೋಸ್ಕರ ಈ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯವನ್ನು ಇವತ್ತಿನ ದಿವಸ ಇಷ್ಟು ಜನ ಇಲ್ಲಿ ಉಪಸ್ಥಿತರಾಗಿರುವುದರಿಂದ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಏನು ಅಂತಂದರೆ, ವಿಶೇಷವಾಗಿ ಒಂದು ಗೋವುಗಳ ಒಂದು ಸಂರಕ್ಷಣೆ, ಅದಕ್ಕೂ ಸಹ ನಾವು ವಿಶೇಷವಾಗಿ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಗೋ ಸಂರಕ್ಷಣೆಯನ್ನು ಮಾಡಿಕೊಳ್ಳುವುದು ನಮ್ಮ ಮುಖ್ಯವಾದಂತಹ ಒಂದು ಕರ್ತವ್ಯ. ಆ ಗೋವಿನ ಒಂದು ಆರಾಧನೆಯನ್ನು ಮಾಡಿದಾಗ ಸಮಸ್ತ ದೇವತೆಗಳನ್ನು ಸಹ ನಾವು ಆರಾಧಿಸಿದಾಗ ಆಗುತ್ತೆ. ಹಾಗಾಗಿ ಇದನ್ನು ಸಹ ಅಂದರೆ ನಾನು ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ಏನಾದರೂ ಒಂದು ವಿಶೇಷ ಸಂದರ್ಭ ಬಂತು ಅಂತಂದರೆ ಸುಮ್ಮನೆ ಅಗತ್ಯ ಇಲ್ಲದೇ ಇರುವಂತಹದ್ದಕ್ಕೆಲ್ಲ ಖರ್ಚು ಮಾಡಬೇಡಿ. ಅದಕ್ಕೆಲ್ಲ ಅಂದರೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾಡಬೇಕು. ಏನಾದರೂ ಒಂದು ಮನೆಯಲ್ಲಿ ಏನಾದರೂ ಒಂದು ವಿಶೇಷ ಬಂತು ಅಂತಂದರೆ ಅದಕ್ಕೆ ಒಂದಿಷ್ಟು ಏರ್ಪಾಡುಗಳು, ಅದಕ್ಕೆ ಬೇಕಾದಂಥ ಒಂದಿಷ್ಟು ಖರ್ಚು ಅಂತ ಇರುತ್ತೆ, ಅದು ಹೌದು. ಆದರೆ ಅದನ್ನು ಕೆಲವರೆಲ್ಲ ಏನು ಮಾಡ್ತಾರೆ, ಅನಾವಶ್ಯಕವಾಗಿ ಅತಿಯಾಗಿ ಏನೇನೋ ಮಾಡ್ತಿರ್ತಾರೆ. ಆ ಅತಿಯಾಗಿದ್ದಂಥದ್ದಕ್ಕೆಲ್ಲ ಖರ್ಚು ಮಾಡೋದಕ್ಕಿಂತ ಅದನ್ನು ಯಾವುದಾದ್ರೂ ಒಂದು ಗೋ ಸಂರಕ್ಷಣೆಗೋಸ್ಕರ ನಾವು ವಿನಿಯೋಗ ಮಾಡಿದರೆ ಅದರಿಂದ ನಮಗೆ ಪುಣ್ಯವೂ ಪ್ರಾಪ್ತ ಆಗುತ್ತೆ, ನಮ್ಗೆ ಇನ್ನಷ್ಟು ಒಳ್ಳೆಯದು ಆಗುತ್ತೆ. ಇದನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ಇಂತಹ ಆಡಂಬರಗಳೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ವ್ಯರ್ಥವಾದಂತಹ ಆಡಂಬರಗಳಿಗೆ ಅನಗತ್ಯವಾಗಿ ಅಂದರೆ ಏನು ಉಪಯೋಗ ಇಲ್ಲದೆ ಹಣವನ್ನು ಖರ್ಚು ಮಾಡುವುದು ಅನ್ನೋದು ತುಂಬ ಕಡೆ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಅಂಥದ್ದನ್ನು ಮಾಡೋದಕ್ಕಿಂತ ಅದನ್ನು ನಾವು ಒಂದು ಗೋವಿಗೋಸ್ಕರ ವಿನಿಯೋಗ ಮಾಡಿದರೆ ಅದರಿಂದ ನಮಗೆ ವಿಶೇಷವಾಗಿ ಶ್ರೇಯಸ್ಸು ಪ್ರಾಪ್ತ ಆಗುತ್ತೆ. ಅದರೊಳಗೆ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ. ಇದನ್ನೂ ಸಹ ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಇಂತಹ ಒಂದು ಕಾರ್ಯವನ್ನು ಸಹ ಪ್ರತಿಯೊಬ್ಬರು ಮಾಡಬೇಕು ಎಂಬುದಾಗಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.